ಮಾಡಿದಾಗ ಕೋಮುವಾದಿಗಳು ಅಂತ ಹೇಳಿ ಧ್ವನಿ ಎತ್ತಿದ್ರೆ ಮುಂದೆ ಆಗುವ ಅನಾಹುತಗಳಿಗೆ ಧಾರ್ಮಿಕ ದತ್ತಿ ಇಲಾಖೆನೆ ನೇರ ಹೊಣೆ, ನಾವು ಹೊಣೆಗಾರರಲ್ಲ. ನಾಯಿ ಹೊಡೆದ ತಕ್ಷಣ ಅದಕ್ಕೆ 10 ರೂಪಾಯಿನ ಮುಸಲ್ಮಾನರು ಸಂಗ್ರಹ ಮಾಡ್ತಾರೆ. ಭೂತರಾಯ ಚೌಡೇಶ್ವರಿ ಇರೋ ಜಾಗಕ್ಕೆ ಬಿಡ್ತೀರಾ? ನೀವು ಧಾರ್ಮಿಕ ದತ್ತಿ ಇಲಾಖೆ ಅಂಡರ್ ಇರುವಂತ ಜಾಗಕ್ಕೆ ನಮ್ನೆ ಯಾಕೆ ಬಿಡ್ತಾ ಇಲ್ಲ ಅಂದಾಗ ಇಲ್ಲಿ ಮುಸಲ್ಮಾನರಿಗೆ ಮಾತ್ರ ಆದ್ಯತೆ, ಮುಸಲ್ಮಾನರು ಮಾತ್ರ ಇಲ್ಲಿ ಬರ್ಬೇಕು ಅಂತ ಹೇಳ್ತಾರೆ. ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಲ್ಲಿ ಇಸ್ಲಾಮಿನ ಶೈಲಿಯಲ್ಲಿ ಮಾತ್ರ ಇದೆ. ಯಾಕೆ ಹಿಂದೂ ಧರ್ಮದ ಶೈಲಿಯಲ್ಲಿ ಯಾಕೆ ಇವ್ರು ನಿರ್ಮಾಣ ಮಾಡಿಲ್ಲ? ಒಂದೇ ಧರ್ಮದ ಶೈಲಿಯಲ್ಲಿ ಯಾಕೆ ಇವ್ರು ನಿರ್ಮಾಣ ಮಾಡಿದ್ದಾರೆ? ದೇವಸ್ಥಾನಕ್ಕೆ ಅರ್ಚಕರನ್ನ ನೇಮಕ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಅದ್ರ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗುತ್ತೆ. ಹರಿಯಂ ಸ್ನೇಹಿತರೆ, ಅಭಿಷೇಕ್ ಗೌಡ. ನಾನು ಮತ್ತೆ ನಮ್ಮ ಸ್ನೇಹಿತರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಕಡೆ ಪ್ರವಾಸ ಹೋಗ್ತಾ ಇರ್ಬೇಕಾದ್ರೆ ಹಣೆಗೆರೆ ಎಂಬ ಗ್ರಾಮದಲ್ಲಿ ಹಿಂದೂ ಮತ್ತು ಇಸ್ಲಾಂನ ಏಕೈಕ ಧಾರ್ಮಿಕ ದತ್ತಿ ಇಲಾಖೆಯ ಏಕೈಕ ದೇವಸ್ಥಾನ ಮತ್ತು ದರ್ಗಾ ಇರುವಂತ ಸ್ಥಳ. ಅದು ಧಾರ್ಮಿಕ ದತ್ತಿ ಇಲಾಖೆ ಅಂಡರ್ ಅಲ್ಲೇ ಇದೆ. ಸರಿ ಅಂತ ಅನ್ಬಿಟ್ಟು ನಾವು ಒಳಗಡೆ ಹೋಗ್ತೀವಿ. ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಎಡಗಡೆ ಭೂತರಾಯ ಇರುತ್ತಾನೆ, ಬಲಗಡೆ ಚೌಡೇಶ್ವರಿ ದೇವಸ್ಥಾನ ಇರುತ್ತೆ. ಅದಾದ್ಮೇಲೆ ಹಜರತ್ ಸೈಯದ್ ದರ್ಗಾ ಇರುತ್ತೆ ಮುಂದೆಗಡೆ. ಸರಿ, ಅದಾದ್ಮೇಲೆ ಎಲ್ಲ ನೋಡ್ಕೊಂಡು ಬರ್ತೀವಿ. ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಮೌಲ್ವಿಗಳು ಕೂತ್ಕೊಂಡು ಒಂದಷ್ಟನ್ನ ಬರ್ಕೊಡ್ತಾ ಇರ್ತಾರೆ. ಆ ಬರ್ಕೊಡ್ತಾ ಇರ್ಬೇಕಾದ್ರೆ ಏನಪ್ಪಾ ಇದು ಬರ್ಕೊಡ್ತಾ ಇದಾರಲ್ಲ ಅಂತ ಅಲ್ಲಿನ ಮೌಲ್ವಿಗಳನ್ನ ಕೇಳ್ತೀವಿ. ಮತ್ತೆ ಅಲ್ಲಿನ ಬಂದಂತ ಭಕ್ತಾದಿಗಳನ್ನ ಸಹ ಕೇಳ್ತೀವಿ. ರಾಜ್ಯದಲ್ಲಿ ಮೂಢನಂಬಿಕೆ ನಿಷೇಧ ಕಾಯ್ದೆ ಇದೆ. ಆದ್ರೆ ಅಲ್ಲಿ ಮೂಢನಂಬಿಕೆ ನಿಷೇಧ ಕಾಯ್ದೆ ಇದ್ರೂ ಸಹ ಮೌಢ್ಯತೆಯನ್ನು ಎತ್ತಿ ತೋರಿಸ್ತಾ ಇದೆ. ಏನ್ ಮಾಡ್ತಾ ಇದ್ರಿ ಅಂದ್ರೆ, ಯಾರಾದ್ರೂ ಗರ್ಲ್ ಫ್ರೆಂಡ್ ಓಡೋಗಿದ್ದಾಳ, ಅವಳನ್ನ ಫೋಟೋ ಚುಚ್ಚಿದ್ರೆ ಅಲ್ಲಿ ಯಾರೋ ಮೌಲ್ವಿ ಬರ್ಕೊಡ್ತಾನೆ. ಆ ಬರ್ಕೊಟ್ಟದ್ನ ಫೋಟೋನ ಅಲ್ಲಿ ಚುಚ್ಚಿದ್ರೆ ಭೂತರಾಯನ್ಗೂ ಮತ್ತೆ ಚೌಡೇಶ್ವರಿಗೂ ಆ ಹುಡುಗಿಗೆ ಕೆಟ್ಟದ್ದಾಗುತ್ತೆ. ಇಲ್ಲಾಂದ್ರೆ ಮತ್ತೆ ವಾಪಸ್ ಬರ್ತಾಳೆ. ಹೆಂಡ್ತಿ ಓಡೋಗಿದ್ರೆ ಅದನ್ನ ಆ ಮೌಲ್ವಿ ಬರ್ಕೊಡ್ತಾನೆ, ಅಲ್ಲಿ ಚುಚ್ಚಬೇಕು. ಅವನಿಗೊಂದಷ್ಟು ಹಣ ಕೊಡ್ಬೇಕು. ಅಥವಾ ಯಾರಿಗಾದ್ರೂ ಸಾಲ ಕೊಟ್ಟಿದ್ದಾವ, ಅಲ್ಲಿ ಆ ಮೌಲ್ವಿ ಬರ್ಕೊಡ್ತಾನೆ. ಆ ಬರ್ಕೊಟ್ಟದ್ನ ಅಲ್ಲಿ ಚುಚ್ಬೇಕು. ಭೂತರಾಯನ್ಗೂ ಚೌಡೇಶ್ವರಿಗೂ ಚುಚ್ಬೇಕು. ಆ ಚುಚ್ಚಿದ ತಕ್ಷಣ ಇಲ್ಲಾಂದ್ರೆ ಅವ್ನ್ ಸಾಲ ವಾಪಸ್ ಕೊಡ್ತಾನೆ, ಇಲ್ಲಾಂದ್ರೆ ಅವ್ನ್ ಕೆಟ್ಟದಾಗುತ್ತೆ. ಸರಿ, ಏನಪ್ಪ ಇಷ್ಟೊಂದು ಮೌಢ್ಯತೆ ಇದೆ ಅನ್ಕೊಂಡು ಹೊರಗಡೆ ಬರ್ತೀವಿ. ಜನ ಮರಳು ಜಾತ್ರೆ ಮರಳು ಅನ್ಕೊಂಡು ಬರ್ತೀವಿ. ಅದಾದ್ಮೇಲೆ ನಮ್ಮ ಸ್ನೇಹಿತರು ಭೂತರಾಯನ ಹತ್ರ ಮತ್ತೆ ಚೌಡೇಶ್ವರಿ ಹತ್ರ ಕೈ ಮುಗಿದು ಒಳಗಡೆ ಬರ್ತಾ ಇರ್ತಾರೆ. ಅಲ್ಲಿ ದರ್ಗಾದ ಹತ್ರ ಬಂದಾಗ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲಿ ಪಂಚೆ ಸರಿಯಾಗಿ ಏನ್ ಹಿಂಗ್ ಬಿಟ್ಟಿದ್ಯಲ್ಲ ಅಂತ ಅನ್ಬಿಟ್ಟು ಬಿಚ್ಚೋ ಅಂತ ಅನ್ಬಿಟ್ಟು ಅಲ್ಲಿ ಒಬ್ಬ ಮೌಲ್ವಿ ಹೇಳ್ತಾನೆ. ಹೇಳ್ ತಕ್ಷಣ ಸರಿ ಆಯ್ತು ಬಿಡಪ್ಪ ಅನ್ಬಿಟ್ಟು ಪಂಚೆನ ನೀಟಾಗಿ ಬಿಚ್ಚು ಹೊರಗಡೆ ಬರ್ತಾರೆ. ಸರಿ, ನಾವು ಭೂತರಾಯನಿಗೂ ಮತ್ತೆ ಚೌಡೇಶ್ವರಿಗೂ ಪೂಜೆ ಮಾಡ್ಸೋಣ ಅಂದ್ರೆ ಅರ್ಚಕ್ರೇ ಇಲ್ಲ. ಅರ್ಚಕ್ರೇ ಇದ್ದ ತಕ್ಷಣ ನಾವು ಅಲ್ಲಿ ಕೇಳ್ತೀವಿ, ಅರ್ಚಕ್ರಿಲ್ವಾ ಅಂದಕ್ಕೆ, ಇಲ್ಲ ದರ್ಗಾಗ್ ಮಾತ್ರ ಮೌಲ್ವಿಗಳಿದ್ದಾರೆ, ಹಿಂದೂಗೆ ಭೂತರಾಯನಿಗೂ ಮತ್ತೆ ಚೌಡೇಶ್ವರಿಗೂ ಯಾರು ಇಲ್ಲ, ನೀವೇ ಪೂಜೆ ಮಾಡ್ಕೊಂಡು ನೀವೇ ಹೋಗ್ಬೇಕಪ್ಪ ಅಂತ ಹೇಳ್ತಾರೆ. ಸರಿ, ಅಲ್ಲಿ ಮೊಳೆ ಹೊಡಿಯುವಂತದ್ದು ಎಲ್ಲಿಂದ ಹೊರಗಡೆಯಿಂದ ಏನೋ ತರ್ತಾರೆ. ತಂದ ತಕ್ಷಣ ಮೊಳೆ ಹೊಡ್ಕೊಡ್ತಾರೆ ಫೋಟೋಗೆ. ಅದನ್ನ ಏನಾಗುತ್ತೆ ಅಂದ್ರೆ ರೀಸೈಕ್ಲಿಂಗ್ ಪ್ರೋಸೆಸ್ ನಡೆಸ್ತಾ ಇರುತ್ತೆ. ಮತ್ತೆ ಆ ತ್ರಿಶೂಲ ಅಲ್ಲಿ ಹೊರಗಡೆ ಮುಸಲ್ಮಾನರಿಂದ ಒಂದಷ್ಟು ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಭೂತರಾಯನ ಹತ್ರ ಚೌಡೇಶ್ವರಿ ಹತ್ರ ಇಕ್ತಾರೆ. ಮತ್ತೆ ಅದನ್ನ ಅದೇ ಅಂಗಡಿಗೆ ವಾಪಸ್ ತಗೊಂಡೋಗಿ ಕೊಡ್ತಾರೆ. ಏನಿದು ರೀಸೈಕ್ಲಿಂಗ್ ಪ್ರೋಸೆಸ್ ನಡೀತಾ ಇರುತ್ತೆ. ಸ್ಥಳೀಯ ಆಡಳಿತ ಮಂಡಳಿ ಗೊತ್ತಿಲ್ವಾ ಇದು? ಬರೀ ನಮ್ಮ ಗಮನಕ್ಕೆ ಮಾತ್ರ ಬರುತ್ತಾ? ಅದಾದ್ಮೇಲೆ ಕಾಯಿ ಹೊಡಿತಾರೆ. ಕಾಯಿ ಹೊಡೆದ ತಕ್ಷಣ ಅದಕ್ಕೆ 10 ರೂಪಾಯಿನ ಮುಸಲ್ಮಾನರು ಸಂಗ್ರಹ ಮಾಡ್ತಾರೆ. ಇದು ಯಾವ ನ್ಯಾಯ? ಇದು ಧಾರ್ಮಿಕ ದತ್ತಿ ಇಲಾಖೆ ಅಂಡರ್ ಇರೋದ್ರಿಂದ ಅದಕ್ಕೆ ಒಂದು ಚೀಟಿ ತಗೊಂಡು ಅದಕ್ಕೆ ದೇವಸ್ಥಾನದ ಅಭಿವೃದ್ಧಿಗೆ ಬಳಸ್ಕೋಬಹುದಿತ್ತಲ್ಲ, ಯಾಕೆ ಇದನ್ನ ಬಳಸ್ಕೊಳ್ತಾ ಇಲ್ಲ? ಸರಿ, ಹೊರಗಡೆ ಬರ್ತೀವಿ. ಹೊರಗಡೆ ಬಂದಾಗ ಒಂದು ಮಸೀದಿ ಇರುತ್ತೆ. ದೇವಸ್ಥಾನದ ಆವರಣದಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಇರುವಂತ ಜಾಗ, ಅದ್ರ ಆವರಣದಲ್ಲಿ ಇರುವಂತ ಮಸೀದಿಗೆ ಅದು ಸರ್ವಧರ್ಮ ಸಮ್ಮೇಳನ ಇರುವಂತ ಜಾಗ. ಆ ಜಾಗಕ್ಕೆ ನಮ್ನ ಹಿಂದೂಗಳಾಗಿ ನಮ್ನ ಬಿಡ್ತಾ ಇಲ್ಲ. ನಾವು ಕೇಳ್ತೀವಿ, ಏನ್ ನಮ್ನ ಒಳಗಡೆ ಬಿಡಿ, ಭೂತರಾಯ ಚೌಡೇಶ್ವರಿ ಇರೋ ಜಾಗಕ್ಕೆ ಬಿಡ್ತೀರಾ? ನೀವು ಧಾರ್ಮಿಕ ದತ್ತಿ ಇಲಾಖೆ ಅಂಡರ್ ಇರುವಂತ ಜಾಗಕ್ಕೆ ನಮ್ನ ಯಾಕೆ ಬಿಡ್ತಾ ಇಲ್ಲ ಅಂದಾಗ ಇಲ್ಲಿ ಮುಸಲ್ಮಾನರಿಗೆ ಮಾತ್ರ ಆದ್ಯತೆ, ಮುಸಲ್ಮಾನರು ಮಾತ್ರ ಇಲ್ಲಿ ಬರ್ಬೇಕು ಅಂತ ಹೇಳ್ತಾರೆ. ಸರಿ ಅನ್ಬಿಟ್ಟು ಹೊರಗಡೆ ಬರ್ತೀವಿ. ನಾವು ಧಾರ್ಮಿಕ ದತ್ತಿ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿನ ಮಾತಾಡಿಸ್ಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತೀವಿ. ಆದ್ರೆ ಆ ಸಮಯದಲ್ಲಿ ಅವ್ರು ಇರಲ್ಲ ಅನ್ಬಿಟ್ಟು ಸರಿ ಅನ್ಬಿಟ್ಟು ಧಾರ್ಮಿಕ ದತ್ತಿ ಇಲಾಖೆಗೆ ಒಂದು ಮನವಿ ಸಹ ಕೊಡ್ಬೇಕು ಅನ್ಕೊಂಡು ನಾವು ಹೊರಗಡೆ ಬಂದ್ಬಿಡ್ತೀವಿ. ಮತ್ತೆ ಅದೇನಾಗಿದೆ, ಭೂತರಾಯ ಮತ್ತೆ ಚೌಡೇಶ್ವರಿ ಈ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಲ್ಲಿ ಇಸ್ಲಾಮಿನ ಶೈಲಿಯಲ್ಲಿ ಮಾತ್ರ ಇದೆ. ಯಾಕೆ ಹಿಂದೂ ಧರ್ಮದ ಶೈಲಿಯಲ್ಲಿ ಯಾಕೆ ಇವ್ರು ನಿರ್ಮಾಣ ಮಾಡಿಲ್ಲ? ಒಂದೇ ಧರ್ಮದ ಶೈಲಿಯಲ್ಲಿ ಯಾಕೆ ಇವ್ರು ನಿರ್ಮಾಣ ಮಾಡಿದ್ದಾರೆ? ನಮ್ಗೆ ಗುಂಬಾಜ್ ಕಟ್ಟಿರೋದು ಬೇಜಾರಿಲ್ಲ. ನಮ್ಗೆ ಏನಂದ್ರೆ ಅದು ಧಾರ್ಮಿಕ ದತ್ತಿ ಇಲಾಖೆ ಜಾಗ, ಸರ್ವ ಧರ್ಮದ ಜಾಗ. ಇದು ಎರಡು ಧರ್ಮದ ಶೈಲಿಯಲ್ಲಿ ಇದನ್ನ ನಿರ್ಮಾಣ ಮಾಡೋದಿತ್ತಲ್ಲ, ಯಾಕೆ ಇವ್ರು ನಿರ್ಮಾಣ ಮಾಡ್ತಾ ಇಲ್ಲ? ಮತ್ತೆ ದೇವಸ್ಥಾನಕ್ಕೆ ಅರ್ಚಕರನ್ನ ನೇಮಕ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಅದ್ರ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗುತ್ತೆ, ಅದ್ರ ವಿರುದ್ಧ ಹೋರಾಟ ಮಾಡ್ಬೇಕಾಗುತ್ತೆ.
ಆ ದೇವಸ್ಥಾನದಲ್ಲಿ ಇಸ್ಲಾಮಿನ ಶೈಲಿಯ ಬಾವುಟ ಮಾತ್ರ ಇರುತ್ತೆ. ಹಿಂದೂ ಧರ್ಮದ ಬಾವುಟ ಯಾಕಿಲ್ಲ? ಇದೇ ರೀತಿ ಅಲ್ಲಿ ದ್ವಂದ್ವ ನಿಲುವು ನಡೀತಾ ಇದ್ರೆ, ಒಂದೇ ಧರ್ಮದ ಆಚರಣೆಗಳಿಗೆ, ಒಂದೇ ಧರ್ಮದ ಇದಕ್ಕೆ ನೀವು ಆದ್ಯತೆ ಕೊಡ್ತಾ ಇದ್ರೆ, ಅದ್ರ ವಿರುದ್ಧ ಧ್ವನಿ ಎತ್ತಬೇಕಾಗುತ್ತೆ. ಅಲ್ಲಿ ನಾವು ಹಿಂದೂ ಧರ್ಮದ ಬಾವುಟವನ್ನ, ಭಗವಧ್ವಜದ ಬಾವುಟವನ್ನ ತಂದಿಡ್ಬೇಕಾಗುತ್ತದೆ. ಮತ್ತೆ 1 ಗಂಟೆಗೆ ಅಜಾನ್ ಕೂಗ್ತಾರೆ. ಅಲ್ಲಿ ಮಸೀದಿಲಿ, ಪಕ್ಕದಲ್ಲಿರುವಂತ ಮಸೀದಿಲಿ ನಮಾಜ್ ಮಾಡ್ಬಿಟ್ಟು ಅಜಾನ್ ಕೂಗ್ತಾರೆ. ಅಜಾನ್ ಕೂಗೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಮಸೀದಿ ಇದ್ದ ಜಾಗದಲ್ಲಿ ಅಜಾನ್ ಕೂಗ್ಲಿ, ನಮ್ದೇನ್ ಅಭ್ಯಂತರ ಇಲ್ಲ. ಅಲ್ಲಿ ಭೂತರಾಯ ಮತ್ತೆ ಚೌಡೇಶ್ವರಿ ದೇವಸ್ಥಾನ ಇದೆಯಲ್ಲ, ಅದಕ್ಕೆ ಮಂತ್ರಗಳು ಯಾಕೆ ಜಪಿಸಲ್ಲ? ಆ ಮಂತ್ರಗಳನ್ನ ಯಾಕೆ ಕೇಳಲ್ಲ? ಮಂತ್ರಗಳನ್ನ ಯಾಕೆ ನೀವು ಹಾಕಲ್ಲ? ಇದ್ರ ಬಗ್ಗೆ ಯಾಕೆ ಅಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತೆ ಆಡಳಿತ ಮಂಡಳಿಗಳು ಏನ್ಗೆ ಮೌನ ವಹಿಸಿದೆ? ಅಲ್ಲಿನ ಜಿಲ್ಲಾಧಿಕಾರಿಗಳು ಏನ್ಗೆ ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ? ಅಲ್ಲಿನ ಭಕ್ತಾದಿಗಳು ಏನ್ಗೆ ಇದನ್ನ ಕೇಳ್ತಾ ಇಲ್ಲ? ಸರ್ಕಾರಿ ದತ್ತಿ ಇಲಾಖೆ ಅಧಿಕಾರಿಗಳಿಗೆ ನಾನು ಒಂದು ಮನವಿ ಮಾಡ್ತಾ ಇರೋದು ಏನಂದ್ರೆ, ನಾವು ಅಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಧ್ವನಿ ಎತ್ತಿ ಅಲ್ಲಿನ ಹೋರಾಟಗಳನ್ನ ಮಾಡಿದ್ರೆ, ನೀವು ಬಂದು ಕೋಮುವಾದಿಗಳು ಅಂತ ಹೇಳೋ ಮುಂಚೆ ನಿಮ್ಮ ಕೆಲಸನ ನೀವು ಚಾಚು ತಪ್ಪದೆ ಮಾಡಿದ್ರೆ ಅಲ್ಲಿನ ಸಮಸ್ಯೆ ಬಗೆಹರಿಯುತ್ತದೆ. ಅಕಸ್ಮಾತ್ ನಾವು ಬಂದು ಹೋರಾಟ ಮಾಡಿದಾಗ ಕೋಮುವಾದಿಗಳು ಅಂತ ಹೇಳಿ ಧ್ವನಿ ಎತ್ತಿದ್ರೆ, ಮುಂದೆ ಆಗುವ ಅನಾಹುತಗಳಿಗೆ ಧಾರ್ಮಿಕ ದತ್ತಿ ಇಲಾಖೆನೇ ನೇರ ಹೊಣೆ, ನಾವು ಹೊಣೆಗಾರರಲ್ಲ ಅಂತ ಹೇಳಿ ನಮ್ಮ ಮಾತನ್ನ ಮುಗಿಸ್ತಾ ಇದೀವಿ.